ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆದಂತಹ ದುರಂತ 7 ಜನ ಮೃತಪಟ್ಟರೂ ಕೂಡ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಪಕ್ಕದಲ್ಲಿರುವ ದೇವಸ್ಥಾನದ ಗೋಡೆ ಕುಸಿದು ಬೀಳೋ ಭೀತಿ ಎದುರಾಗಿದೆ. ದುರಂತ ನಡೆದು 2 ದಿನ ಆಗಿದೆ, ಆದರೂ ಕೂಡ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿಲ್ಲ. 7 ಜನ ಮೃತಪಟ್ಟಂತಹ ದುರಂತ ಇದು. ಅಧಿಕಾರಿಗಳು ಯಾಕೋ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಈ ದುರಂತ ನಡೆದು 2 ದಿನ ಕಳೆದರೂ ಕೂಡ ಅಧಿಕಾರಿಗಳು ಇನ್ನೂ ಕ್ರಮ ತಗೊಂಡಿಲ್ಲ. ಮತ್ತೆ ಮಳೆ ಬಂದ್ರೆ ಅಂಗಡಿಗಳಿಗೆ ನೀರು ನುಗ್ಗೋ ಭೀತಿ ಇದೆ. ಆಸ್ಪತ್ರೆಯ ಒಳಭಾಗದಿಂದ ಇಳಿಜಾರು ಪ್ರದೇಶದಲ್ಲಿ ಅಂಗಡಿಗಳಿದೆ. ಕಾಂಪೌಂಡ್ ಬಿದ್ದ ಜಾಗದಲ್ಲಿ ಮತ್ತೆ ಮಣ್ಣು ಕುಸಿಯೋ ಆತಂಕ ಇದೆ. ಇನ್ನು 5 ದಿನ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗಾಗಲೇ ದುರಂತ ನಡೆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಪಕ್ಕದಲ್ಲೇ ಇರುವಂತಹ ದೇವಸ್ಥಾನದ ಗೋಡೆ ಕೂಡ ಕುಸಿಯೋ ಭೀತಿ ಇದೆ. ಮಳೆ ರಭಸಕ್ಕೆ ಇನ್ನುಳಿದ ಕಾಂಪೌಂಡ್ ಕೂಡ ಬೀಳುವಂತಹ ಚಾನ್ಸಸ್ ಇದೆ. ಮಣ್ಣು ಕುಸಿಯೋ ಆತಂಕದಲ್ಲಿದ್ದಾರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು. ಮರಳು ಮೂಟೆ ಹಾಕೋದಕ್ಕೆ ಆಸ್ಪತ್ರೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. 7 ಜನ ಮೃತಪಟ್ಟರೂ ಕೂಡ ಅಧಿಕಾರಿಗಳು ಯಾಕೋ ಅಲರ್ಟ್ ಆದಂತೆ ಕಾಣಿಸ್ತಾ ಇಲ್ಲ. ಎಲ್ಲಿ ದುರಂತ ನಡೀತೋ ಅದೇ ಜಾಗದಲ್ಲಿ ಮತ್ತಷ್ಟು ಆತಂಕ ಇದೆ. ಪಕ್ಕದಲ್ಲಿರುವಂತಹ ದೇವಸ್ಥಾನದ ಗೋಡೆ ಕುಸಿಯೋ ಆತಂಕ ಇದೆ. ಇನ್ನು ಅಲ್ಲೇ ಕೆಳಗಡೆ ಇರುವಂತಹ ಅಂಗಡಿ ಇಳಿಜಾರಿನಲ್ಲಿದೆ. ಮತ್ತೆ ಮಳೆ ಬಂದ್ರೆ ಆ ಅಂಗಡಿಗಳಿಗೆ ನೀರು ನುಗ್ಗೋ ಚಾನ್ಸಸ್ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಸುರಿದಂತಹ ಮಹಾ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದು 7 ಜನ ದಾರುಣ ಅಂತ್ಯವನ್ನ ಕಂಡಿದ್ದು, ಅದರ ಜೊತೆಗೆ 7 ಜನ ಈಗಾಗಲೇ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಕಾಂಪೌಂಡ್ ಏನು ಬಿದ್ದಿದೆ ಅಲ್ಲೇ ನಾವಿದ್ದೀವಿ. ಆ ಒಂದು ದೃಶ್ಯವನ್ನು ನಾವು ನೋಡಬಹುದು. ಯಾವ ರೀತಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನ. ಈಗ ಸದ್ಯಕ್ಕೆ ಕಾಂಪೌಂಡ್ ಕುಸಿದು ಬಿದ್ದು 7 ಜನ ಸಾವನ್ನಪ್ಪಿದ್ರು ಕೂಡ ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂತಂದ್ರೆ ಇನ್ನು ಉಳಿದಿರುವಂತಹ ಕಾಂಪೌಂಡ್ ಇರ್ಬೋದು ಅಥವಾ ಮಣ್ಣು ಕೂಡ ಕುಸಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕಂತಂದ್ರೆ ಒಂದು ಕಡೆ ಹವಾಮಾನ ಇಲಾಖೆ ಈಗಾಗಲೇ ಮಳೆ ಬರುತ್ತೆ, ದಿನನಿತ್ಯವೂ ಕೂಡ ಮಳೆಯ ಮುನ್ಸೂಚನೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಇನ್ನೂ 5 ದಿನಗಳ ಕಾಲ ಮಳೆ ಬರುತ್ತೆ ಅನ್ನುವಂಥದ್ದನ್ನ ಹೇಳುತ್ತಾನೆ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಒಂದು ಕಡೆ ಏನು ಕಾಂಪೌಂಡ್ ಬಿದ್ದಂತಹ ಸಂದರ್ಭದಲ್ಲಿ ಸರ್ಕಾರವೇ ಬಂತು, CM ಬಂದರು, DCM ಬಂದರು, ಏನು GB ಅಧಿಕಾರಿಗಳು ಬಂದರು, ಎಲ್ಲರೂ ಕೂಡ ಬಂದು ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂತಹ ಮಾತನ್ನ ಹೇಳಿ ಹೋದ್ರು. ಆದರೆ ಇಲ್ಲಿ ಮುಂದೆ ಏನು ಆಗಬೇಕು, ಮಳೆ ಬಂದರೆ ಇನ್ನು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಮಾತ್ರ ಯಾರೂ ಕೂಡ ಮಾಡ್ತಾ ಇಲ್ಲ. ಯಾಕಂತಂದರೆ ಇದು ನಾವು ನೋಡ್ಬೋದು, ಒಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಕಾಲೇಜಿನ ಪಕ್ಕದಲ್ಲೇ ಇರುವಂತಹ ಈ ಒಂದು ಖಾಲಿ ಜಾಗದಲ್ಲಿ ಪೂರ್ತಿ ಮಣ್ಣಿದೆ. ಮಳೆ ಜೋರಾಗಿ ಬಂದರೆ ಆ ಮಣ್ಣು ಪೂರ್ತಿ ಕುಸಿದು ರಸ್ತೆಗೆ ಬೀಳುತ್ತೆ. ಈ ಕಾಂಪೌಂಡ್ ಏನು ಕುಸಿದಿರುವಂತಹ ಜಾಗದಲ್ಲೂ ಕೂಡ ದೇವಸ್ಥಾನ ಇದೆ. ದೇವಸ್ಥಾನ ಜಾಸ್ತಿ ಮಳೆ ಬಂದರೆ ದೇವಸ್ಥಾನ ಕೂಡ ಬೀಳುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಉಳಿದಂತಹ ಕಾಂಪೌಂಡ್ಗಳು ಕೂಡ ಕುಸಿದು ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಸುರಿತಾ ಇರುವಂತಹ ಮಹಾ ಮಳೆಗೆ ಈಗಾಗಲೇ ಭಾರಿ ದುರಂತಗಳು ಸಂಭವಿಸಿದೆ. ಅದರ ಜೊತೆಗೆ ಇನ್ನೂ ಕೂಡ ಜಾಸ್ತಿ ಸಮಸ್ಯೆಗಳು ಆಗಬಾರ್ದು ಅಂತಂದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಒಂದು ಕಡೆ ಕಾಂಪೌಂಡ್ ಇನ್ನೂ ಕೂಡ ವಾಲಿರುವಂತಹ ದೃಶ್ಯ ಕೂಡ ನಮ್ಗೆ ಕಾಣಿಸ್ತಾ ಇದೆ. ಈ ಕಡೆಯಿಂದ ಏನಾದರೂ ಮಳೆ ಬಂದು ಜೋರಾಗಿ ನೀರು ಅಂದ್ರೆ ಮಣ್ಣೇನ ಕುಸಿದು ಬಿಟ್ಟರೆ ಈ ಏನು ಚರ್ಚ್ ಏನಿದೆ, ಚರ್ಚ್ ಭಾಗಕ್ಕೆ ಪೂರ್ತಿ ನೀರು ಹರಿದು ಹೋಗುತ್ತೆ. ಓಡಾಡುವಂತಹ ಜನರಿಗೂ ಕೂಡ ಭಾರಿ ತೊಂದರೆ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಜನರನ್ನ ಬಿಡ್ಲಾಗ್ತಾ ಇದೆ. ಒಂದು ಕಡೆ ಮಾತ್ರ ಬ್ಯಾರಿಕೇಡನ್ನು ಹಾಕಿ, ಇನ್ನೊಂದು ಕಡೆಯಲ್ಲಿ ಇಲ್ಲಿ ಶಿವಾಜಿನಗರ ಭಾಗಕ್ಕೆ ಹೋಗುವಂತಹ ಜನರೆಲ್ಲರನ್ನೂ ಕೂಡ ಓಡಾಡೋದಕ್ಕೂ ಕೂಡ ಸಂಚಾರ ಮುಕ್ತ ಆಗಿದೆ. ಹಾಗಾಗಿ ಓಡಾಡುವಂತಹ ಜನರಿಗೂ ಕೂಡ ಭಾರಿ ತೊಂದರೆ ಆಗೇ ಆಗುತ್ತೆ. ಯಾಕಂತಂದ್ರೆ ಮಳೆ ಬಂದ್ರೆ ಅಂತೂ ಅಲ್ಲಿರುವಂತಹ ಎಲ್ಲ ಮಣ್ಣು ಕುಸಿದು ಬೀಳುತ್ತೆ, ರಸ್ತೆಗೆ ಬೀಳುತ್ತೆ. ಒಂದಷ್ಟು ಸಮಸ್ಯೆ ಆಗೋದಂತೂ ಖಂಡಿತ. ಅದಕ್ಕಾಗಿ ಏನು ಈಗಾಗಲೇ ಆಸ್ಪತ್ರೆಯ ಕಡೆಯಿಂದಲೂ ಕೂಡ ಸಿಮೆಂಟ್ ಚೀಲ ಅಂದ್ರೆ ಏನು ಮರಳಿನ ಚೀಲವನ್ನು ಕೂಡ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಇದು ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದಷ್ಟು ಬೇಗ ಮಾಡಿದರೆ ಮಣ್ಣು ಕುಸಿಯೋದಂತೂ ನಿಲ್ಲಬಹುದು. ಇಲ್ಲ ಅಂತಂದರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಓಡಾಡುವಂತಹ ವಾಹನ ಸವಾರಿಗಿರ್ಬೋದು ಅಥವಾ ಪಾದಚಾರಿಗಳಿಗೂ ಕೂಡ ತೊಂದರೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಅದಕ್ಕಿಂತ ಮುಂಚೆಯೇ GB ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.